ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ₹3.36 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ಭೂಮಿ ಪೂಜೆ. ಕಾಳಂಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದಲ್ಲಿ ಭಾರೀ ಗೋಲ್ಮಾಲ್. ಜನಗಣತಿ ಮಾಹಿತಿ ನೀಡಲು ಸ್ಕೂಟರ್ನಲ್ಲಿ ಬರುತ್ತಿದ್ದ ಶಿಕ್ಷಕಿಗೆ ಟ್ರ್ಯಾಕ್ಟರ್ ಡಿಕ್ಕಿ, ಶಿಕ್ಷಕಿ ಸ್ಥಳದಲ್ಲಿ ಸಾವು. ಬನವಾಸಿ ಪೂರ್ವ ಭಾಗದ ರೈತರಿಂದ ಪರಿಹಾರಕ್ಕೆ ಆಗ್ರಹ. ಸೋಲಾರ್ ಚಾಲಿತ ಕೃಷಿ ಪಂಪ್ಸೆಟ್ ಉದ್ಘಾಟಿಸಿದ ಶಾಸಕ ಶ್ರೀನಿವಾಸ್ ಮಾನೆ. ಜನರ ಆರೋಗ್ಯ ಸಂರಕ್ಷಣೆಗೆ ನಿಸರ್ಗಮನೆಯ ಮಹತ್ವದ ಹೆಜ್ಜೆ, ನ್ಯಾಯಾಧೀಶ ಹುದ್ದಾರ್. ರೈತರ ಮತ್ತು ಜನರ ನೀರಿನ ಸಮಸ್ಯೆ ಸದ್ಯದಲ್ಲಿಯೇ ನಿವಾರಣೆಯಾಗಲಿದೆ, ಶಾಸಕ ದಿನಕರ್ ಶೆಟ್ಟಿ. 17ರಂದು ಅಪರ ಶಿವಾಸ ಲೋಕಾರ್ಪಣೆಗೊಳ್ಳಲಿದೆ. ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಪ್ರಶಂಸನಾ ಪತ್ರವನ್ನು ನೀಡಿ ಪ್ರದಾನ ಮಾಡಲಾಯಿತು. ಮೇ 15ರಂದು ಶಿರಸಿ ತಾಲೂಕಿನಾದ್ಯಂತ ಸುಮಾರು ₹3.36 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕ ಭೂಮಿ ಪೂಜೆ ನೆರವೇರಿಸಿದರು. ಅವರು ಶುಕ್ರವಾರ ತಾಲೂಕಿನ ಇಸಳೂರು, ಕೋಡಗದ್ದೆ ಮತ್ತು ವಾನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಗ್ರಾಮೀಣ ಭಾಗದ ರಸ್ತೆಗಳ ಸಂಪರ್ಕ ಸುಧಾರಿಸುವುದು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶಿರಸಿ ತಾಲೂಕಿನ ದಾಸನಕೊಪ್ಪ ಹೋಬಳಿಯಲ್ಲಿರುವ ಕಾಳಂಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸದ್ಯದ ಆಡಳಿತ ಮಂಡಳಿ ಭಾರೀ ಪ್ರಮಾಣದ ಅಕ್ರಮ ನಡೆದಿದೆ ಎಂದು ಕಾಳಂಗಿ ಸೇವಾ ಸಹಕಾರಿ ಸಂಘದ ಹಿತರಕ್ಷಣಾ ವೇದಿಕೆಯ ಮುಖಂಡರಾದ ಅಕ್ಷಯ್ ಜಕ್ಲಣ್ಣನವರ್ ನೇತೃತ್ವದ ತಂಡ ಆರೋಪಗೈದು ಸಂಘದ ಕಚೇರಿಯ ಮುಂಭಾಗ ನೂರಾರು ರೈತರು ಸೇರಿ ಶುಕ್ರವಾರ ಪ್ರತಿಭಟನೆ ನಡೆಸಿದರು. ಅಕ್ಷಯ್ ಜಕ್ಲಣ್ಣನವರ್ ಮಾತನಾಡಿ, ಈ ಒಂದು ರೈತರ ಜೀವನಾಡಿಯಾದ ಸಂಘದಲ್ಲಿ ಭಾರೀ ಪ್ರಮಾಣದ ಅವ್ಯವಹಾರವಾಗಿದೆ. ಇದರ ಕುರಿತು ಈಗಾಗಲೇ ನಾವು ಸಹಕಾರಿ ಸಂಘದ ಸಹಾಯಕ ನಿಬಂಧಕರು ಹಾಗೂ ಉಪ ನಿಬಂಧಕರಿಗೆ ದೂರು ನೀಡಿದ್ದೇವೆ. ದೂರು ನೀಡಿ 20 ದಿನ ಕಳೆದರೂ ಅಕ್ರಮ ನಡೆಸಿದವರ ಮೇಲೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಎಂದು ಅಧಿಕಾರಿಗಳ ಮೇಲೆ ಹರಿಹಾಯ್ದರು. ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬರುವವರೆಗೂ ನಾವು ಪ್ರತಿಭಟನೆಯನ್ನು ನಿಲ್ಲಿಸುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು. ಸುದ್ದಿ ತಿಳಿದ ಸಹಕಾರಿ ಸಂಘದ ಸಹಾಯಕ ನಿಬಂಧಕರು ಹಾಗೂ ಉಪ ನಿಬಂಧಕರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ರೈತರ ಮತ್ತು ದೂರುದಾರರ ಮನವೊಲಿಸಲು ಪ್ರಯತ್ನಿಸಿದರು. ಆದರೆ ಪ್ರತಿಭಟನಾ ನಿರತರು ತಪ್ಪಿತಸ್ಥ ಸಮಿತಿಯವರನ್ನ ಹೊರಗಿಟ್ಟು ನಮಗೆ ಸೂಕ್ತವಾದ ಭರವಸೆ ನೀಡದೆ ಹೋದರೆ ಈ ಪ್ರತಿಭಟನೆಯ ಸ್ಥಳದಿಂದ ಹಿಂದೆ ಸರಿಯುವುದಿಲ್ಲ ಮಾತಿಲ್ಲ ಮತ್ತು ಸಹಾಯಕ ನಿಬಂಧಕ ಅಜಿತ್ ಶಿರಹಟ್ಟಿ ಅವರನ್ನು ಅಮಾನತು ಮಾಡಬೇಕೆಂದು ಉಪನಿಬಂಧಕರಿಗೆ ಆಗ್ರಹಿಸಿದರು. ನಂತರ ಮಾತನಾಡಿದ ಉಪನಿಬಂಧಕರು, ನಾಳೆನೇ ವರದಿಯನ್ನು ಸಿದ್ಧಪಡಿಸಿ ನನಗೆ ಹಸ್ತಾಂತರಿಸುವಂತೆ ಸಹಾಯಕ ನಿಬಂಧಕರಿಗೆ ಸೂಚಿಸಿದ್ದೇನೆ. ಅವರ ವರದಿ ನನ್ನ ಕೈ ಸೇರಿದ ನಂತರ ಅದರ ಆಧಾರದ ಮೇಲೆ ಸಹಕಾರಿ ಸಂಘದ ಕಾನೂನು ವ್ಯಾಪ್ತಿಯಲ್ಲಿ ತಪ್ಪಿತಸ್ಥರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ಅಲ್ಲದೆ ನಾವು ಸಹಕಾರಿ ಸಂಘದ ಕಾಯ್ದೆ 64 ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ. ಅದರ ವ್ಯಾಪ್ತಿ ಹೊರತುಪಡಿಸಿ ನಮಗೆ ಯಾವುದೇ ಕ್ರಮ ಜರುಗಿಸಲು ಅಧಿಕಾರವಿಲ್ಲವೆಂದು ಸಹಕಾರಿ ಸಂಘದ ಉಪನಿಬಂಧಕರಾದ ಶ್ರೀಮತಿ ತೇಜಸ್ವಿನಿ ಗೌಡ ತಿಳಿಸಿದರು. ಮಾಜಿ ಎಪಿಎಂಸಿ ಅಧ್ಯಕ್ಷ ಪ್ರಶಾಂತ್ ಗೌಡರು ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಬಹಳ ಬಲಿಷ್ಠವಾಗಿದೆ. ಅದನ್ನು ಹತ್ತಿಕ್ಕುವ ಕೆಲಸ ಮಾಡುವವರನ್ನು ನಾವು ಸುಮ್ಮನೆ ಬಿಡುವುದಿಲ್ಲ. ಈ ಅಕ್ರಮದ ಕುರಿತು ಸರಿಯಾದ ಮಾಹಿತಿ ನೀಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದರು. ಬಸವರಾಜ್ ನಂದಿಕೇಶ್ವರ ಮಠ ಅವರು ಮಾತನಾಡಿ, ಕಳೆದ 2 ವರ್ಷದಲ್ಲಿ ಈ ಕಾಳಂಗಿ ಸಹಕಾರಿ ಸಂಘದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರವಾಗಿದೆ. ಈ ಸಹಕಾರಿ ಸಂಘದಲ್ಲಿ ರೈತರ ಸಾಕಷ್ಟು ಹಣ ಇದೆ. ವರ್ಷಕ್ಕೆ ನೂರಾರು ಕೋಟಿ ವ್ಯವಹಾರ ನಡೆಯುತ್ತದೆ. ಈ ಸಂಘದ ಮೇಲೆ ನಂಬಿಕೆ ಇಟ್ಟು ಈ ಪಶ್ಚಿಮ ಭಾಗದ ರೈತರು ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅದರ ಹಣವನ್ನು ದುರ್ಬಳಕೆ ಮಾಡಲು ನಾವು ಬಿಡುವುದಿಲ್ಲ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪಟ್ಟರಾಜಗೌಡ, ಡಿವೈಎಸ್ಪಿ ಗೀತಾ ಪಾಟೀಲ್, ಬನವಾಸಿ ಪಿಎಸ್ಐ ಎಂಜಿ ಕುಂಬಾರ್, ಗಣೇಶ್ ಕೃತಿಯ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು.
ನಾನು ಇಮಿಡಿಯೇಟ್ ಆಗಿ ಈ ಲಿಂಕ್ ಚಾರ್ಟ್ ಇಲ್ಲಿ ಮಾಡಿದ್ರೆ ನಮ್ಮ ಯಾರು ನಾಳೆ ಆ ಆದೇಶನೂ ಹೋಗುತ್ತೆ ಅವರು ತೊಂದರೆಗೊಳಗಾಗ್ತಾರೆ, ಆ ಥರ ಇರುತ್ತೆ ಅದು. ಹಾಗಾಗಿ ನಾನು ಈಗ ನಿಮ್ಮ ಮುಖಂಡರುಗಳು ಕೂಡ ನಾನು ಒಂದೆರಡು ನಿಮಿಷ ಮಾತಾಡಿದೆ ಅವರು ನಿಮ್ಮ ಸಮ್ಮುಖದಲ್ಲೇನೆ ಮೈಕ್ ಆಫ್ ಮಾಡಿ ಅವರಿಗೂ ಕೂಡ ಇರೋ ವಿಚಾರ ಹೇಳಿದ್ದೀನಿ. ಮತ್ತೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಗಂಭೀರ ನ್ಯೂನತೆಗಳಿಗೆ 64 ಹಾಕ್ಕೊಳ್ಳಿ, ಅದೊಂದು 3 months ಹಿಡಿಯುತ್ತೆ, ಬೇಕಾದ್ರೆ ಅದಕ್ಕೆ ವೇಟ್ ಮಾಡೋಣ. ಬಟ್ ಏನೇನು ನಾವು ಇವತ್ತು ಹೇಳಿದ್ವಿ ರೈತರ ಸಮಸ್ಯೆ, FD ಸಮಸ್ಯೆ ಎಲ್ಲ ಇಟ್ಟಿರೋ ಅಂಥದ್ದು ಅದು ಇಮಿಡಿಯೇಟ್ ಆಗಿ ನಾವು ಸಾಲ್ವ್ ಮಾಡ್ಕೊಡ್ಲೇಬೇಕು ಅಂತ ಹೇಳಿದ್ದಾರೆ. ಅದು ಸರಿ ಇದೆ. ಯಾಕಂದ್ರೆ ನಾವೀಗ ನಿಮ್ಗೆ ಹೇಳ್ಬಿಟ್ಟು ಮತ್ತೆ 3 ತಿಂಗಳ ಟೈಮ್ ತಗೊಂಡು ಹೋದ್ರೆ ರೈತರಿಗೆ ತೊಂದರೆ ಆಗುತ್ತೆ, ನಮಗೂ ಅದು ಅರ್ಥ ಆಗುತ್ತೆ. ನೀವು ಹೇಳ್ದಂಗೆ ಇಲ್ಲಿಲ್ಲ ಇರೋಂಥ ಪ್ರತಿಯೊಬ್ಬರು ನಾವು ರೈತರ ಮಕ್ಕಳೇನೆ. ಈಗ 1-2 ಜನರೇಷನ್ ಹಿಂದೆ ಅಂತೂ ಎಲ್ಲರೂ ರೈತರ ಮಕ್ಕಳೇ. ಹಾಗಾಗಿ ನಮಗೂ ಆ ಸಮಸ್ಯೆ ಅರ್ಥ ಆಗತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಈಗ ಇದು ಈಗ ಏನ್ ಹೇಳಿದ್ರಿ ನಾವು ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡೋಂಥದ್ದು, ಅದು ಪ್ರಾಥಮಿಕ ವರದಿ ನಮ್ಗೆ ನಾಳೆನೇ ತಗೊಳ್ತೀನಿ. ಅವ್ರಿಗೆ ಇವತ್ತು ನೈಟ್ ಎಲ್ಲ ವರ್ಕ್ ಮಾಡಿ ಟೈಪ್ ಮಾಡಿ ನಾಳೆ ಬೆಳಿಗ್ಗೆ ಅವ್ರು ತಂದು ಕೊಡ್ತಾರೆ. ನಮ್ಮ ಯಾರು ಅದ್ರ ಮೇಲೆ ನಾನು ಯಾರು ಇಬ್ರು ಕೂತು ಪರಿಶೀಲನೆ ಮಾಡಿ ಆ ವರದಿ ಮೇಲೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೋದು ಮುಂದಿನ ಆಕ್ಷನ್ ಅಂತ ಕ್ರಮ ತಗೊಳ್ತೀವಿ. ಆಡಳಿತ ಮಂಡಳಿ ಮೇಲೆ ಈಗಲೇ ಕ್ರಮ ಆಗ್ಬೇಕು, ಇಲ್ಲೇ ವಜಾ ಮಾಡಿ ಅಂತ ನೀವು ಅಂತೀರಾ. ಈಗ ಆಡಳಿತ ಮಂಡಳಿ ನಾವು ನಿಂತ ಜಾಗದಲ್ಲಿ ವಜಾ ಮಾಡಿದ್ರೆ ಕೋರ್ಟ್ ನಮ್ಮನ್ನು ಬಿಡತ್ತ ಸುಮ್ಮನೆ ಹೈಕೋರ್ಟು. ಆಮೇಲೆ ಜೊತೆಗೆ ಆ ಆದೇಶ ಇಮಿಡಿಯೇಟ್ ಆಗಿ ಹೈಕೋರ್ಟ್ ಕ್ಯಾಶ್ ಮಾಡುತ್ತೆ. ಅಲ್ಲಿ ನಿಮ್ಗೆ ಏನು ಉಪಯೋಗ ಆಯ್ತದು? ಆಮೇಲೆ ನಮಗೂ ಚಿಮಾರಿ ಹಾಕತ್ತೆ ಹೈಕೋರ್ಟ್. ಯಾವ ಅಧಿಕಾರಿ ಆ ಥರ ಆದೇಶ ಮಾಡಿದ್ರು, ಏನಾದ್ರು ಒಂದು ಸಹಜ ಸ್ವಾಭಾವಿಕ ನ್ಯಾಯ ಅಂತ ಒಂದಿರತ್ತೆ. ಅದು ಯಾರಿಗೇ ಆಗಿ ಒಂದು ನೋಟಿಸ್ ನಾವು ಕೊಡಬೇಕಾಗತ್ತೆ, ಫಸ್ಟ್ ಅವ್ರಿಗೂ ಒಂದು ವಿವರಣೆ ತಗೊಳ್ಬೇಕಾಗತ್ತೆ. ಅದಾದ ನಂತರ ನಾವು ಕ್ರಮ ಮಾಡ್ಬೋದು. ಆಗ ಹೈಕೋರ್ಟ್ ಕೂಡ ಅದನ್ನ ಎತ್ತಿ ಹಿಡಿಯುತ್ತೆ. ಅಲ್ಲಿಗೆ ಒಂದು ನ್ಯಾಯ ಸಿಕ್ಕಂಗಾಗತ್ತೆ. ಅದು ಬಿಟ್ಟು ನೀವು ಇಲ್ಲೇನೆ ನಮ್ಗೆ ಮಾಡ್ಕೊಡಿ, ಈಗಲೇ ಅಮಾನತ್ ಮಾಡಿ ಆಡಳಿತ ಮಂಡಳಿನ ಅಂತ ಬೇರೆ ಅಂತಂದ್ರೆ ನೀವು ಸ್ಪಷ್ಟವಾಗಿ ಯಾವ್ಯಾವ ವಿಚಾರ ಅಂತ ಹೇಳಿ ಕಾಳಂಗಿ ಸೊಸೈಟಿ ವಿಚಾರವಾಗಿ ಹೇಳಿ. ಈ ಕಾಳಂಗಿ ಸೊಸೈಟಿ ಬಗ್ಗೆ ಹೇಳೋದಾದ್ರೆ, ಅವ್ರ ಅರ್ಜಿ ಬಂದ ತಕ್ಷಣ ನಮ್ಮ ARCS ಇಮಿಡಿಯೇಟ್ ಆಗಿ ನಮ್ಮ ಒಂದು ಕಾಯ್ದೆಯಲ್ಲಿ ಏನು ಅಧಿಕಾರ ಇದೆ, ಅದರಲ್ಲಿ ಪ್ರಕ್ರಿಯೆಗಳು ಏನು ಪ್ರೊಸೆಸ್ ಮಾಡಬೇಕು ಆ ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ. ಅದಾದ ನಂತರ ಒಬ್ಬರು ಸಹಕಾರ ಅಭಿವೃದ್ಧಿ ಅಧಿಕಾರಿ ಮುಂದಕೋಟೆ ತಾಲೂಕು ಇವರನ್ನ ಪ್ರಾಥಮಿಕವಾಗಿ ಒಂದು ವಿಚಾರಣೆ ಕೊಡೋದಕ್ಕೆ ನೇಮಕ ಮಾಡಿದ್ದಾರೆ. ಅವರು ದಾಖಲೆಗಳನ್ನ ತರಿಸ್ಕೊಂಡು ಸೊಸೈಟಿ ಕಡೆಯಿಂದ ವಿಚಾರಣೆ ಈಗ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈವ್ನಿಂಗ್ ಸಬ್ಮಿಟ್ ಮಾಡ್ತಾರೆ. ಲಾಸ್ಟ್ ಬಾರಿನೂ ಪ್ರತಿಭಟನೆ ಮಾಡಿದ ನೀವು ಒಂದು ಕಾಲಮಿತಿ ಕೊಡ್ತೀವಿ, ಕಾಲಮಿತಿ ಒಳಗಡೆ ಕ್ರಮ ತಗೊಳ್ತೀವಿ, ಅದ್ರ ಬಗ್ಗೆ ಏನಾಗಿದೆ ಬಟ್ ಅದ್ರ ಬಗ್ಗೆ ಇನ್ನೂ ಏನು ಕೂಡ ಬಂದಿಲ್ಲ. ಈ ರೀತಿಯಾಗಿ ಕಾಲಹರಣ ಮಾಡ್ತಾ ಇದ್ದೀರಾ, ನಮ್ಗೆ ದುಡ್ಡು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಕಾಲಹರಣ ಆಗ್ತಾ ಇಲ್ಲ ಇಲಾಖೆ ಕಡೆಯಿಂದ. ಅವರು ಒಬ್ರು ARCS ಸಬ್ ಡಿವಿಷನಲ್ ಆಫೀಸರ್, ಇದು ಪ್ರಾಥಮಿಕ ಸೊಸೈಟಿ ಆಗಿರೋದ್ರಿಂದ ಅವರಿಗೆ ಆ ಅಧಿಕಾರ ದತ್ತಕ ಆಗಿದೆ. ಅದರನ್ವಯ ಅವರು ನಮ್ಮ ಒಂದು ಸಹಕಾರ ಕಾಯ್ದೆಯಲ್ಲಿ ಏನು ಪ್ರೋಸೆಸ್ಗಳು ಮಾಡಬೇಕು ಆ ಥರ ಹಂತ ಹಂತವಾಗಿ ಕ್ರಮನ ಮಾಡ್ತಾ ಇದ್ದಾರೆ. ತನಿಖೆ ಈಗ ಪ್ರಾಥಮಿಕ ವರದಿ ಇವತ್ತು ಸಂಜೆ ಒಳಗಡೆ ಬರುತ್ತೆ. ಬಂದ ನಂತರ ಇಮಿಡಿಯೇಟ್ ಆಗಿ ಇಲಾಖೆ ವತಿಯಿಂದ ಕ್ರಮ ತಗೊಳ್ತಾರೆ. ಸಿಂಧು ಬಗ್ಗೆ ನೀವು ಸ್ವಲ್ಪ ತೊಂದರೆ ಆಗ್ಬೋದು ಇಲ್ಲಿ ಇಟ್ರೆ ಅಂತ ಹೇಳಿದಾಗ ಅವರು ಕೀನ ತಗೊಂಡಿದ್ದಾರೆ. ಆಮೇಲೆ ಎನ್ಕ್ವೈರಿ ಆಗ್ಬೇಕು ಅಂತ ಹೇಳಿ ಅದು ವಾಪಸ್ ಕೊಟ್ಟಿದ್ದಾರೆ. ಈ ತರ ಆಗಿದೆ ಇಲ್ಲಿ. ಆದ್ರೆ ಲಾಂಗ್ ಟೈಮ್ AR ಆಫೀಸಲ್ಲೂ ಕೂಡ ಎಲ್ಲೂ ಇಟ್ಕೊಳ್ಳಲ್ಲ, ಮತ್ತೆ ಇಟ್ಕೊಳ್ಳೋಕ್ಕೂ ಅವಕಾಶ ಇಲ್ಲ, ನಮಗೂ ಕೂಡ ಆ ತರ ಇದೆ. ಮತ್ತೊಂದು ನಿಮ್ಗೆ ಏನ್ ಡೌಟ್ ಇದೆ ಅಂದ್ರೆ ರೆಕಾರ್ಡ್ಸ್ ತಿದ್ದುಪಡಿ ಆಗುತ್ತೆ ಆ ತರ ನೀವು ಹೇಳ್ತೀರಾ. ಆದ್ರೆ ಇಲ್ಲಿ ಒಂದು ವಿಚಾರ ನಾನು ಸ್ಪಷ್ಟನೆ ಏನ್ ಕೊಡ್ತೀನಿ ಅಂತ ಅಂದ್ರೆ, ಇದು ರೆಕಾರ್ಡ್ಸ್ ತಿದ್ದುಪಡಿ ಮಾಡಕ್ಕೆ ಆಗಲ್ಲ. ಆಯ್ತು, ನೀವು ಹೇಳ್ದಂಗೆ ಆಯ್ತು ಅಂತ ಅನ್ಕೊಳ್ಳೋಣ. ಆಗತ್ತೆ ಅನ್ನೋ ಸಂದರ್ಭದಲ್ಲೂ ಕೂಡ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಪ್ರತಿಯೊಂದು ಇರುತ್ತೆ. ಅದು ನಾವು ಡೀಟೇಲ್ಸ್ ಎನಿ ಟೈಮ್ ತೆಗಿಬಹುದು. ಈವನ್ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಕಡೆ ರೆಕಾರ್ಡ್ಸ್ ಸಿಗೋದಿಲ್ಲ. ಅಂದ್ರೆ ಏನೋ ಪ್ರಕೃತಿ ವಿಕೋಪ ಆಗಿರುತ್ತೆ, ರೆಕಾರ್ಡ್ಸ್ ನಾಶ ಆಗಿರುತ್ತೆ, ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ, ಹಂಗೂ ಇರುತ್ತೆ. ಆಗ ರೆಕಾರ್ಡ್ಸ್ ನಾವು ಮರು ಕ್ರಿಯೇಟ್ ಕೂಡ ನಮ್ಮ ಇಲಾಖೆಯವ್ರು ಮಾಡ್ತೀವಿ. ಅಂದ್ರೆ ನಮ್ಮ ಆಫೀಸರ್ಸ್ ಕೆಲವನ್ನ ಹಾಕೊಂಡು ಇದು BDCC ಬ್ಯಾಂಕಿಂದ ಮತ್ತೆ ಈ ವಿಕಾಸ ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಇದೆ ಅಲ್ಲಿಂದ ಎಲ್ಲ ಡಾಕ್ಯುಮೆಂಟ್ ತರಿಸ್ಕೊಂಡು ನಾವು ರೆಕಾರ್ಡ್ ಕೂಡ ಚೆಕ್ ಮಾಡೇ ಮಾಡ್ತೀವಿ. ಹಾಗಾಗಿ ನೀವು ಅನವಶ್ಯಕವಾಗಿ ಅದ್ರ ಬಗ್ಗೆ ರೆಕಾರ್ಡ್ಗಳು ತಿದ್ದುಪಡಿ ಆಗತ್ತೆ, ಇಲ್ಲಿ ಏನೋ ಸಮಸ್ಯೆ ಆಗತ್ತೆ ಅಂತ ಆ ತರ ಅನ್ಕೊಳ್ಬೇಡಿ. ನಮ್ಮ ಕಾಯ್ದೆಯಲ್ಲಿ ಖಂಡಿತ ಅದು ಅವಕಾಶ ಇಲ್ಲ. ಅಂದ್ರೆ ನಾವು ಈಗ 64 ಎನ್ಕ್ವೈರಿ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೆ ಅವ್ರನ್ನ ಅಮಾನತಲ್ಲಿ ಇಟ್ಟು ನಾವು ಮಾಡ್ತೀವಿ ಅಂತ ನಾನು ನಿಮ್ಗೆ ಸುಳ್ಳು ಭರವಸೆಗಳ ಖಂಡಿತ ನಾನು ಕೊಡಲ್ಲ. ಯಾಕಂದ್ರೆ ನಾವು ಜವಾಬ್ದಾರಿ ಇದನ್ನ ಇಟ್ಕೊಂಡು ಸುಳ್ಳು ಹೇಳಕ್ ಹೋಗ್ಬಾರ್ದು. ಅದು ಸೆಕ್ರೆಟರಿ ಒಬ್ಬರೇ ತಿಂದಿದ್ದಾರೆ, ಕಮಿಟಿ ಅವರು ಹೇಳ್ತಾ ಇದ್ದಾರೆ. ಇದು ಒಬ್ಬರೇ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಹಲವು ದಿವಸಗಳಾಗಿಲ್ಲ, ಒಂದು ವರ್ಷಾನ್ಗಂಟ್ಲೆಯಿಂದ ಇದು ತಿಂತಾ ಇದ್ದಾರೆ ದುಡ್ಡು. ಇದು ಭ್ರಷ್ಟಾಚಾರ, ರೈತರ ದುಡ್ಡನ್ನ ಬೇಗ ತನಿಖೆ ಆಗಬೇಕು. ಇವರನ್ನ ಅಮಾನತ್ನಲ್ಲಿರಬೇಕು. ಕಮಿಟಿಯನ್ನ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ
ಈ ಶಿಕ್ಷೆ ಆಗಲೇಬೇಕು. ರೈತರನ್ನು ಉಳಿಸ್ಬೇಕು. ರೈತರ ದುಡ್ಡು ರೈತರ ಸಂಸ್ಥೆ. ಎಫ್ ಡಿ ಬಂದರೆ ಎಫ್ ಡಿ ತೊಗೊಳ್ಳಿಕ್ಕೆ ದುಡ್ಡಿಲ್ಲ ಇಲ್ಲಿ ಜನರಿಗೆ. ಎಲ್ಲ ರೈತರನ್ನ ಬೇನಾಮಿ ಸಾಲ ಮಾಡಿಟ್ಕೊಂಡು ಸಂಸ್ಥೆನ ಹಾಳು ಮಾಡಿಬಿಟ್ಟಿದ್ದಾರೆ ಸರ್ ಈ ಕಮಿಟಿಯವರು ಮೊದಲು ವಜಾಗೊಳ್ಬೇಕು. ಅಲ್ಲಿವರೆಗೂ ನಮ್ಮ ಧರಣಿ ಮುಗಿಯೋದೇ ಇಲ್ಲ. ನಮ್ಮ ಹಣ ನಮಗೆ ಬೇಕು, ರೈತರ ಹಣ ರೈತರಿಗೆ ಬೇಕು. ಇವತ್ತೇನೇನು ಮಾಡಿದೆ ಡಿ ಆರ್ ಏನಂತಾರೆ, ಈಗ ಕಮಿಟಿಯವರು ಸೆಕ್ರೆಟರಿ ಅವ್ನು ತಗೊಂಡಿದ್ದೆ ಫೋರ್ಜರಿ ಮಾಡಿ, ಅಂದ್ರೆ ಅವನು ಅಪಾಯಿಂಟ್ ಮಾಡ್ಕೊಂಡಿದ್ದೆ ಫೋರ್ಜರಿ. ಯಾವುದು ಕಾನೂನು ರೀತಿಯವನನ್ನು ಆಯ್ಕೆ ಮಾಡ್ಕೊಂಡಿಲ್ಲ, ಕಾನೂನು ಬಾಹಿರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಈ ಕಮಿಟಿಯವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೆ ಮೊದಲು ಕ್ರಮ ಕೈಗೊಳ್ಳಬೇಕು. ಈಗ ಡಿ ಆರ್ ಅವ್ರು ಏನಂತಾರೆ, ತನಿಖೆ ಆಗಬೇಕು, ಪ್ರಾಥಮಿಕ ತನಿಖೆ ಆದ ತಕ್ಷಣ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತಾರೆ. ಅಲ್ಲಿ ತನಕ ನಮ್ಮ ರೈತರು ವಿಷ ಕೊಡು ಸಾಯ್ತಿರ್ತಾರೆ. ಎಫ್ ಡಿ ದುಡ್ಡೆಲ್ಲ ತಕೊಂಡು ತಿಂದಿದ್ದಾರೆ. ಅದಕ್ಕಾಗಿ ನಮಗೆ ರಕ್ಷಣೆ ಬೇಕು, ರೈತರಿಗೂ ರಕ್ಷಣೆ ಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊತಾ ಇದೀವಿ. ನಮ್ಗೆ ಹಕ್ಕನ್ನು ನಮ್ಗೆ ಕೊಡಿ. ಕ್ರಮ ಕೈಗೊಳ್ಳಬೇಕಂತಂದ್ರೆ ಅದಕ್ಕೆ ಶಾಸನಾತ್ಮಕ ವರದಿ ಬೇಕಾಗ್ತದೆ. ಈಗ ಬರೀ ನಾವೊಂದು ವಿಚಾರಣೆ ಮಾಡಿ ಅದನ್ನು ಕೊಟ್ಟು ಅದ್ರ ಮೇಲೆ ಅದು ಸ್ಟ್ಯಾಂಡ್ ಆಗಲ್ಲ ಕೇಸು. ಅದಕ್ಕಾಗಿ 64 ಆದರೆ ಮಾತ್ರ ಇದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇದೆ. ಮೇಡಮ್, ನನ್ನ ಅನುಭವದ ಪ್ರಕಾರ, ನಾನು ಕೇಳ್ಕೊಂಡಿದ್ದ ಪ್ರಕಾರ, ಈ ವಕೀಲರ ಹತ್ರ ಕೇಳಿದ ಪ್ರಕಾರ, ಆಡಳಿತ ಮಂಡಳಿ ನಿಷ್ಕಾಳಜಿ ಮೇಲೆ ಅವರನ್ನ ಅಮಾನತುಗೊಳಿಸಬಹುದು. ಯಾಕಂದ್ರೆ ಇದು ನಿನ್ನೆ ಆಗಿದ್ದಲ್ಲ ಮೇಡಮ್, ಹಲವು ತಿಂಗಳುಗಳಿಂದ ಭ್ರಷ್ಟಾಚಾರ ಆಗಿದೆ. ಒಂದ್ ನಿಮಿಷ. ಅದಕ್ಕಾಗಿ ಮೇಡಮ್ ಪ್ರಿಲಿಮಿನರಿ ಆಗಿ ಅವರನ್ನ ಏನು ಕಮಿಟಿಯನ್ನ ವಜಾ ಮಾಡಿ ನಿಮ್ಮ ತನಿಖೆನ ಮಾಡಿ ಅವ್ರು ಸರಿ ಇದೆ ಅಂದ್ರೆ ಮತ್ತೆ ನಿಮ್ಗೆ ರಿಟರ್ನ್ ತಗೋಬಹುದು, ಸೆಕ್ರೆಟರಿನ ತಗೋಬಹುದು, ಕಮಿಟಿನ ತಗೋಬಹುದು. ದಯವಿಟ್ಟು ರೈತರಿಗೆ ಇದು ಬೇಕು. ಯಾಕಂದ್ರೆ ನಮ್ಮ ಸಾಕ್ಷ್ಯಗಳನ್ನು ಮುಚ್ಚಿಡ್ತಾ ಇದ್ದಾರೆ, ನಮ್ಮ ಎಲ್ಲರನ್ನು ಮುಚ್ಚಿಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರಿಲಿಮಿನರಿ ಆಗಿ ನೀವು ಮಾಡಿ, ನಿಷ್ಕಾಳಜಿ ಅಂತ ಮಾಡ್ಬೋದು ಮೇಡಮ್, ನಿಮ್ಗೆ ಗೊತ್ತದು. ಕೇಳ್ರಿ, ಏನ್ ಸಾಹೇಬ್ರು ಮತ್ತು ಡಿ ಆರ್ ಸಾಹೇಬ್ ಬಯರ ಕೇಳ್ರಿ. ನೀವು 64 ಎಂಪ್ಲಾಯಿ ಅದು ಆಡಳಿತ ಕಮಿಟಿಯಿಂದ ಮತ್ತು ಅಲ್ಲಿ ಸಿಬ್ಬಂದಿಯಿಂದ ದೀರ್ಘಾವಧಿಯೊಳಗಾದಂಥ ಲೋಪದೋಷಿಗಳು ಮತ್ತು ಅವ್ಯವಹಾರಗಳ ಬಗ್ಗೆ ನಡೀತೈತೆ. ಇದ್ರ ಜೊತೆಗೆ ಈಗೇನು ಕಾಣ್ತದಲ್ಲ, ಯಾರ್ದೋ ರೈತನ ಹೆಸರಿಗೆ ಹಣ ತೆಗೆದು ಸ್ವಂತಕ್ಕೆ ಇಟ್ಕೊಂಡಾರೋ ಅದಕ್ಕೆ ಆಡಳಿತ ಕಮಿಟಿಯನ್ನು ಪ್ರತಿನಿಧಿಸುವಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಆ ಚೆಕ್ಗಳಿಗೆ ಸಹಿ ಹಾಕಿದಾರೋ, 1 ಅಲ್ಲ 10 ಅಲ್ಲ 20 ಅಲ್ಲ 30-40 ಚೆಕ್ ಅಂತ ನಮ್ಗೆ ಗೊತ್ತಿಲ್ಲ. 1ರಲ್ಲಿ ಲೋಪ ಆಗಬಹುದು, 2ರಲ್ಲಿ ಲೋಪ ಆಗಬಹುದು. ಅಲ್ಲಿ ವರದಿ ಯಾವ್ದಕ್ಕೆ ಹಣ ತೆಗಿತೀವಿ ಅಂದ್ರೆ ರಿಪೋರ್ಟ್ ಇರ್ತೈತಿ. ಇದಕ್ಕೆ 64 ಐತಿ ಅಂದ್ರೆ ನೀವು ಬರೆದು ಕೊಡ್ರಿ, ನೀವು ಉಳಿದಿದ್ದು 64 ಮಾಡ್ರಿ. ಅರೆ ಕಣ್ಣಿಗೆ ಕಾಣೋ ನ್ಯೂನತೆಗಳು ಅದನ್ನ ಈಗ ಕ್ರಮ ಹಾಕ್ರಿ. ಕಾಳಂಗಿ ಸೇವಾ ಸಹಕಾರಿ ಸಂಘದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋ ಒಂದು ವಿಷಯದ ಆಧಾರಿತವಾಗಿ 2ನೇ ಬಾರಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಕಾಳಂಗಿ ಸೇವಾ ಸಹಕಾರಿ ಸಂಘವನ್ನು ಉಳಿಸಬೇಕು, ರೈತರ ಜೀವನಾಡಿಯಾಗಿರುವ ಸಂಸ್ಥೆಗಳನ್ನ ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈಗಾಗಲೇ 1 ತಿಂಗಳಿಂದ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ಕಮಿಟಿಯವರೇ ಹೇಳಿರೋದ್ರಿಂದ ಆಮೇಲೆ ನಾವು ವಿಷಯ ಗೊತ್ತಾಗಿದೆ ಭ್ರಷ್ಟಾಚಾರ ಆಗಿದೆ ಅಂತ. ಈಗ 25 ಲಕ್ಷ ಆಗಿದೆ, 2.5 ಕೋಟಿ ಆಗಿರ್ಬೋದಲ್ಲ. ಅದಕ್ಕೆ ಇದನ್ನ ಕಮಿಟಿಯವರು ಸಮರ್ಪಕವಾಗಿ ತನಿಖೆ ಮಾಡ್ತಿಲ್ಲ ಅನ್ನೋದು ನಮ್ಮದೊಂದು ಆಕ್ಷೇಪ. ಯಾಕೆಂದ್ರೆ ಭ್ರಷ್ಟಾಚಾರ ಆಗಿದೆ ಅಂತ ಗೊತ್ತಾದ್ಮೇಲೆ ರೈತರ ಸಭೆಯನ್ನು ಕರೆದು ಸೂಕ್ತ ತನಿಖೆಗೆ ಆದೇಶ ಮಾಡಬೇಕಿತ್ತು. ಆದ್ರೆ ಅದು ಇವತ್ತಿಗೂ ಯಾವುದೇ ತನಿಖೆ ಆಗಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆ ಹಾಳಾಗಿ ನಮ್ಮ ರೈತರ ಜೀವನ ಹಾಳಾಗೋದಕ್ಕೆ ನಾವು ಬಿಡೋದಿಲ್ಲ. ಎಷ್ಟು ಉಗ್ರ ಪ್ರತಿಭಟನೆ ಆದರೂ ನಾವು ಮಾಡೋದಕ್ಕೆ ಸಿದ್ಧ ಇದ್ದೇವೆ. ಇದು ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ, ವ್ಯಕ್ತಿತ್ವದ ವಿರುದ್ಧ ಹೋರಾಟ ಅಲ್ಲ, ವ್ಯವಸ್ಥೆಯ ವಿರುದ್ಧ ಹೋರಾಟ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಹೆಬ್ಬಾಗಿಲು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳು ತುಂಬಾ ಬಲಶಾಲಿಯಾಗಿವೆ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ನಮ್ಮಲ್ಲಿವೆ. ಆ ಕಾರಣಕ್ಕಾಗಿ ಯಾವ ಕಾರಣಕ್ಕೂ ನಾವು ಈ ದಿನ ನಮ್ಮ ಸೇವಾ ಸಹಕಾರಿ ಸಂಘಗಳನ್ನು ಅಳಿವು ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ಎಷ್ಟು ದೊಡ್ಡ ಹೋರಾಟಕ್ಕೂ ನಾವು ಸಿದ್ಧ ಇದ್ದೇವೆ. ನಮ್ಮ ಸೊಸೈಟಿಯನ್ನು ನಾವು ಉಳಿಸ್ತೀವಿ. ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ನಮಗೆ ನ್ಯಾಯ ಸಿಕ್ಕು ತಪ್ಪಿತಸ್ಥರಿಗೆ ಸೂಕ್ತ ಕ್ರಮ ಆಗೋವರೆಗೂ ನಾವು ಇಲ್ಲಿ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ನಮಸ್ಕಾರ. ಜನಗಣತಿ ಕಾರ್ಯದ ಮಾಹಿತಿ ನೀಡಲು ಸ್ಕೂಟರ್ನಲ್ಲಿ ಬರುತ್ತಿದ್ದ ಶಿಕ್ಷಕಿಗೆ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದ ಪರಿಣಾಮ ಶಿಕ್ಷಕಿ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಶಿರಸಿ ಸಿದ್ದಾಪುರ ಮುಖ್ಯ ರಸ್ತೆಯ ಕನ್ನಳ್ಳಿ ಚೆಕ್ಪೋಸ್ಟ್ ಬಳಿ ನಡೆದಿದೆ. ಶಿರಸಿ ಕಡೆಯಿಂದ ಸಿದ್ದಾಪುರ ಕಡೆಗೆ ಬರುತ್ತಿದ್ದ ಕಟ್ಟಿಗೆ ತುಂಬಿದ ಟ್ರ್ಯಾಕ್ಟರ್ ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಘಟನೆ ಸಂಭವಿಸಿದೆ. ಪೂರ್ಣಿಮಾ ಭಟ್ ಮೃತಪಟ್ಟ ದುರ್ದೈವಿ. ಇವರು ಪಟ್ಟಣದ ಹೊಸೂರಿನ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಈ ಕುರಿತು ಹಾವೇರಿ ಮೂಲದ ಟ್ರ್ಯಾಕ್ಟರ್ ಚಾಲಕ ಆಕಾಶ್ ಮಂಜಪ್ಪ ವಾಲಣ್ಣನವರ್ ವಿರುದ್ಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ.
ಬಿಸಿಲಿನ ತಾಪಕ್ಕೆ ತಾಲೂಕಿನ ಬನವಾಸಿ ಪೂರ್ವ ಭಾಗದ ರೈತರು ಕಂಗಾಲಾಗಿದ್ದು ಅಡಿಕೆ ಮರಗಳು ಒಣಗುತ್ತಿವೆ. ಸರ್ಕಾರ ಈ ಕೂಡಲೇ ರೈತರ ಸಂಕಷ್ಟಕ್ಕೆ ಧಾವಿಸಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಬಿಸಿಲಿನ ಝಳಕ್ಕೆ ಅಡಿಕೆ ಉದುರಿ ಹೋಗುತ್ತಿದ್ದು ಇದರಿಂದ ರೈತರು ಸಾಕಷ್ಟು ಹಾನಿ, ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದರ ನಡುವೆಯೇ ಮಳೆ ಇಲ್ಲದೆ ನೀರಿಗಾಗಿ ಕೊಳವೆ ಬಾವಿ ತೆರೆಸಿದರೂ ನೀರು ಬರುತ್ತಿಲ್ಲ. ಆದುದರಿಂದ ಸರ್ಕಾರ ಈ ಕೂಡಲೇ ಪರಿಹಾರ ನೀಡಬೇಕೆಂದು ರೈತ ಮುಖಂಡರಾದ ಯುವರಾಜ್ ಗೌಡ ಆಗ್ರಹಿಸಿದ್ದಾರೆ. ಲಾಭದ ಉದ್ದೇಶಕ್ಕೆ ಕೆಲಸ ಮಾಡುತ್ತಿರುವ ಖಾಸಗಿ ಸ್ವಾಮ್ಯದ ಬೆಳೆ ವಿಮಾ ಕಂಪನಿಗಳಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ. ಸಂಕಷ್ಟಕ್ಕೆ ಸಿಲುಕಿದ ಸಂದರ್ಭದಲ್ಲಿ ರೈತ ಸಮೂಹದ ನೆರವಿಗೆ ನಿಲ್ಲುವ ಬದಲಿಗೆ ಲಾಭ ಗಳಿಕೆ ಕಡೆಗೆ ಕಂಪನಿಗಳು ಗಮನ ನೀಡುವುದು ದುರ್ದೈವದ ಸಂಗತಿ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕಿನ ಮಾಸನಕಟ್ಟೆ ಗ್ರಾಮದ ರಾಜಶೇಖರ್ ಹಲಸೂರು ಅವರ ಹೊಲದಲ್ಲಿ 2025-26ನೇ ಸಾಲಿನಲ್ಲಿ ಪಿಎಂ ಕುಸುಮ್ ಯೋಜನೆಯಡಿ ಅಳವಡಿಸಲಾದ ಸೋಲಾರ್ ಚಾಲಿತ ಕೃಷಿ ಪಂಪ್ಸೆಟ್ ಉದ್ಘಾಟಿಸಿ ಅವರು ಮಾತನಾಡಿದರು. 2016ರವರೆಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದ ಕಂಪನಿಗಳಿಗೆ ಬೆಳೆ ವಿಮೆ ಭರಿಸಲಾಗುತ್ತಿತ್ತು. ಆ ಸಂದರ್ಭದಲ್ಲಿ ಕಂಪನಿಗಳು ಲಾಭ ನಷ್ಟದ ಲೆಕ್ಕಾಚಾರ ಮಾಡದೆ ರೈತರ ನೆರವಿಗೆ ನಿಲ್ಲುತ್ತಿದ್ದವು. ಆದರೆ ಈಗ ಕೇಂದ್ರ ಸರ್ಕಾರದ ಅಧೀನದ ಕಂಪನಿಗಳ ಬದಲಿಗೆ ಖಾಸಗಿ ಸ್ವಾಮ್ಯದ ಕಂಪನಿಗಳಿಗೆ ಹೆಚ್ಚು ಸರ್ಕಾರ ಅವಕಾಶ ನೀಡಿದೆ. ಇವು ರೈತರ ಹಿತ ಸಂಪೂರ್ಣವಾಗಿ ಕಡೆಗಣಿಸಿ ಬೆಳೆ ವಿಮಾ ಪರಿಹಾರ ಬಿಡುಗಡೆಯಲ್ಲಿ ಅನ್ಯಾಯ ಮಾಡುತ್ತಿವೆ. ಸೃಷ್ಟಿ ನಂಬಿ ಬೆವರು ಹರಿಸಿ ದುಡಿಯುತ್ತಿರುವ ರೈತ ಸಮೂಹ ಬೆಳೆ ವಿಮಾ ಪರಿಹಾರದ ವಿಚಾರದಲ್ಲಿ ಸಂಕಷ್ಟಕ್ಕೊಳಗಾಗಿದೆ ಎಂದರು. ಹಿಂದೆ ಡಿಕೆ ಶಿವಕುಮಾರ್ ಅವರು ಇಂದಿನ ಸಚಿವರಿದ್ದಾಗ ಸೋಲಾರ್ ನೀತಿ ಜಾರಿಗೆ ತರಲಾಯಿತು. ಅದೇ ಮುಂದೆ ದೇಶವ್ಯಾಪ್ತಿ ವಿಸ್ತಾರಗೊಂಡಿತು. ನಮ್ಮಲ್ಲಿಂದು ವಿದ್ಯುತ್ ಉತ್ಪಾದನೆಗೆ ಸಾಕಷ್ಟು ಮಾರ್ಗಗಳಿವೆ. ಆದರೆ ವಿತರಣಾ ಜಾಲದ ವ್ಯವಸ್ಥೆ ಇಲ್ಲದೆ ಸಮಸ್ಯೆ ತಲೆದೂರುತ್ತಿದೆ. ರೈತರಿಗೆ ಅನುಕೂಲ ಕಲ್ಪಿಸಲು ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಪೂರೈಸುವ ವ್ಯವಸ್ಥೆಯನ್ನು ಕಾಂಗ್ರೆಸ್ ಸರ್ಕಾರ ಆರಂಭಿಸಿತ್ತು. ಅದು ಇಂದಿಗೂ ಮುಂದುವರೆದಿದ್ದು ವಾರ್ಷಿಕ 20,000 ಕೋಟಿ ರೂಪಾಯಿ ವ್ಯಯ ಮಾಡಲಾಗುತ್ತಿದೆ ಎಂದರು. ಕೆಪಿಸಿಸಿ ಸದಸ್ಯರಾದ ಟಾಕನಗೌಡ ಪಾಟೀಲ್, ಖ್ವಾಜಾ ಮೊಹಿದ್ದೀನ್ ಜಮಾದಾರ್, ಹನುಮಂತಪ್ಪ ಮರಗಡಿ, ಹೆಸ್ಕಾಂ ಎಇಇ ಸಂತೋಷ್ ಮರಿಗೌಡ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಸುರೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಜನರ ಆರೋಗ್ಯ ಸಂರಕ್ಷಣೆಯ ಜೊತೆಗೆ ಆರೋಗ್ಯ ಜಾಗೃತಿ ಮೂಡಿಸುವಲ್ಲಿ ನಿಸರ್ಗ ಮನೆ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದೆ ಎಂದು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶ ರಾಮಚಂದ್ರ ಹುದ್ದಾರ್ ಹೇಳಿದರು. ಅವರು ನಗರದ ಹೊರವಲಯದಲ್ಲಿರುವ ನಿಸರ್ಗ ಮನೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನಿಸರ್ಗ ಮನೆ ಯೂಟ್ಯೂಬ್ ಚಾನೆಲ್ನ ಗೋಲ್ಡನ್ ಬಟನ್ ಅನಾವರಣಗೊಳಿಸಿ ಮಾತನಾಡಿದರು. ಯಾವುದೇ ಸಂಸ್ಥೆ ಬೆಳೆಯಲು ಎಲ್ಲರ ಸಹಭಾಗಿತ್ವ ಅಗತ್ಯವಾಗಿದ್ದು, ವೈದ್ಯರು, ಸಿಬ್ಬಂದಿ ಹಾಗೂ ಕುಟುಂಬದವರ ಸಮನ್ವಯದ ಶ್ರಮವೇ ನಿಸರ್ಗ ಮನೆಯ ಇಂದಿನ ಸಾಧನೆಗೆ ಕಾರಣವಾಗಿದೆ ಎಂದರು. ಬಳ್ಳಾರಿ ಜಿಲ್ಲೆಯ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಮಾತನಾಡಿ, ಇಂದಿನ ಒತ್ತಡದ ಬದುಕಿನಲ್ಲಿ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗುತ್ತಿದ್ದು, ನಿಸರ್ಗ ಚಿಕಿತ್ಸೆಯ ಮೂಲಕ ಡಾಕ್ಟರ್ ವೆಂಕಟರಮಣ ಹೆಗಡೆ ಜನರಿಗೆ ಸಮಾಧಾನಕರ ಪರಿಹಾರ ನೀಡುತ್ತಿದ್ದಾರೆ ಎಂದರು. ಹೈಕೋರ್ಟ್ ಹಿರಿಯ ವಕೀಲ ಎಂಎಸ್ ಭಾಗವತ್ ಮಾತನಾಡಿ, ಬಾಡಿಗೆ ಕಟ್ಟಡದಿಂದ ಆರಂಭವಾದ ನಿಸರ್ಗ ಮನೆ ಇಂದು ಸಾವಿರಾರು ಜನರಿಗೆ ಆರೋಗ್ಯದ ಆಶಾಕಿರಣವಾಗಿದೆ. ಹಳ್ಳಿಯಿಂದ ಬೆಳೆದು ಹಳ್ಳಿಯಲ್ಲೇ ಸಾಧನೆ ಮಾಡುತ್ತಿರುವ ಡಾಕ್ಟರ್ ಹೆಗಡೆಯವರ ಸಾಧನೆಯ ಹಾದಿ ಪ್ರೇರಣಾದಾಯಕ ಎಂದರು. ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಹಿರಿಯ ವಕೀಲ ರಮೇಶ್, ನಿಸರ್ಗ ಮನೆ ಪ್ರಮುಖರಾದ ನಾರಾಯಣ್ ಹೆಗಡೆ, ಭವಾನಿ ಹೆಗಡೆ, ಸಂಗೀತಾ ಹೆಗಡೆ ಉಪಸ್ಥಿತರಿದ್ದರು. ನಿಸರ್ಗ ಮನೆ ಮುಖ್ಯಸ್ಥ ಡಾಕ್ಟರ್ ವೆಂಕಟರಮಣ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್ ಕಾರ್ಯಕ್ರಮ ನಿರ್ವಹಿಸಿದರು. ಕುಮಟಾ ತಾಲೂಕಿನ ಅಲ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಂಡಿಕಾ ನದಿ ನೀರನ್ನು ಬೇಸಿಗೆಯಲ್ಲಿ ಸ್ಟಾಕ್ ಮಾಡಿ ಈ ಭಾಗದ ರೈತರು ಮತ್ತು ಜನರ ಕುಡಿಯುವ ನೀರಿನ ಸಮಸ್ಯೆಯನ್ನು ನಿವಾರಿಸಲು ಯೋಜನೆಯನ್ನು ಸಿದ್ಧಪಡಿಸಲಾಗಿತ್ತು ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಈ ಯೋಜನೆ ಟೆಂಡರ್ ಅನ್ನು ಕೆಲವೇ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬರುತ್ತದೆ. ಕಾರ್ಯರೂಪಕ್ಕೆ ಬಂದ ನಂತರ ಅಲ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರ ಮತ್ತು ರೈತರ ನೀರಿನ ಸಮಸ್ಯೆ ನಿವಾರಣೆಯಾಗಲಿದೆ ಎಂದರು. ಈ ನಿಟ್ಟಿನಲ್ಲಿ ಬೃಹತ್ ನೀರಾವರಿ ಸಚಿವರಾದ ಡಿಕೆ ಶಿವಕುಮಾರ್ ಅವರ ಹತ್ತಿರ ಚರ್ಚಿಸಿ ಈಗಾಗಲೇ 5.5 ಕೋಟಿ ಮಂಜೂರು ಮಾಡಿಸಿ 1.5 ವರ್ಷವಾಯಿತು. ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ವಿಳಂಬವಾದ ಕಾರಣ ಈಗ ಒಂದು ಹಂತಕ್ಕೆ ಬಂದಿದೆ. ಈಗ ಟೆಂಡರ್ ಕರೆಯುವುದು ಅಷ್ಟೇ ಬಾಕಿ ಇದೆ ಎಂದರು. ಈ ಸಂದರ್ಭದಲ್ಲಿ ಬೃಹತ್ ನೀರಾವರಿ ಇಲಾಖೆಯ ಇಂಜಿನಿಯರ್ ಆದ ಜಯರಾಮ್ ಶೆಟ್ಟಿ, ಪ್ರಮುಖರಾದ ಗಜುಪೈ, ದೇವುಗೌಡ, ನೀಲೇಶ್ ಹಾಗೂ ಸ್ಥಳೀಯರು ಜೊತೆ ಇದ್ದರು. ನಮಸ್ಕಾರ. ಅಳಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಂಡಿಕಾ ನದಿ ನೀರನ್ನು ಬೇಸಿಗೆಯಲ್ಲಿ ಸ್ಟಾಕ್ ಮಾಡಿ ಈ ಭಾಗದ ರೈತರಿಗೆ ಮತ್ತು ಕುಡಿಯುವ ನೀರಿನ ಬಗ್ಗೆ ಒಂದು ಯೋಜನೆಯನ್ನು ತಯಾರು ಮಾಡಿದ್ದೆ. ಆ ಯೋಜನೆ
ಈಗ ಕೆಲವೇ ದಿನಗಳಲ್ಲಿ ಟೆಂಡರ್ ಕಾರ್ಯರೂಪಕ್ಕೆ ಬರ್ತದೆ. ಕಾರ್ಯರೂಪಕ್ಕೆ ಬಂದ ನಂತರ ಬರುವಂಥದ್ದು. ಈ ಭಾಗದ ವಿಶೇಷವಾಗಿ ಅಳಕೂಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ, ವಿಶೇಷವಾಗಿ ಬಹಳಷ್ಟು ರೈತರಿದ್ದಾರೆ, ತೋಟ ಇದೆ ಇಲ್ಲಿ. ಅವರೆಲ್ಲರಿಗೂ ನೀರನ್ನು ಒದಗಿಸೋದ್ರ ಬಗ್ಗೆ ಒಂದು ವಿಶೇಷವಾದಂಥ ಯೋಜನೆಯನ್ನು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಮೇಜರ್ ಇರಿಗೇಷನ್ ಸಚಿವರಾದಂಥ DK ಶಿವಕುಮಾರ್ ಅವರ ಹತ್ರ ಚರ್ಚೆ ಮಾಡಿ ಮಂಜೂರಿ ಮಾಡಿ, ಈಗಾಗಲೇ 5.5 ಕೋಟಿ ಮಂಜೂರಿ ಮಾಡಿ 1.5 ವರ್ಷ ಆಯಿತು. ಆದರೆ ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ವಿಳಂಬ ಆಗಿತ್ತು. ಈಗ ಒಂದು ಹಂತಕ್ಕೆ ಬಂದಿದೆ. ಟೆಂಡರ್ ಕರೆಯೋದಷ್ಟೇ ಬಾಕಿ ಇದೆ. ಟೆಂಡರ್ ಕರೆದು ಈ ಒಂದು ಬ್ರಿಡ್ಜ್ ಒಂದು ಬಾರೇಜ್ ಮಾಡಿದ ನಂತರ ಎಲ್ಲರಿಗೂ ಈ ಭಾಗದ ಜನರಿಗೆ, ರೈತರಿಗೆ ಮತ್ತು ಕುಡಿಯುವ ನೀರಿಗೆ ಅವಕಾಶವನ್ನು ಒದಗಿಸೋದ್ರ ಬಗ್ಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದೆ. ಆ ನಿಟ್ಟಿನಲ್ಲಿ ನಮಗೆ ಗಜುಪೈ ಅವರು ಮತ್ತು ನಮ್ಮ ಪಂಚಾಯತ್ದ ಮಾಜಿ ಅಧ್ಯಕ್ಷರಾದಂಥ ದೇವೇಗೌಡರವರು ಮತ್ತು ಇಲ್ಲಿಯ ಸ್ಥಳೀಯ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸಾಂತೂರು ಬ್ರಿಡ್ಜಿಗೆ ಬ್ಯಾರೇಜ್ ಮಾಡಿದರೆ ಒಳ್ಳೇದಾಗ್ತದೆ ಅನ್ನುವಂಥ ವಿಷಯವನ್ನು ಹೇಳಿದರು. ಇವತ್ತು ಅದಕ್ಕೆ ಕಾರ್ಯ ಒಂದು ಕೈಗೂಡುವಂಥ ಆಗಿದೆ ಅನ್ನುವಂಥದ್ದನ್ನು, ಅದಕ್ಕೆ ಬೃಹತ್ ನೀರಾವರಿ ಇಲಾಖೆಯ ಇಂಜಿನಿಯರ್ ಆದಂಥ ನಮ್ಮ ಜಯರಾಮ್ ಅವರು ಎಲ್ಲ ಪ್ರಯತ್ನಗಳನ್ನು ಮಾಡಿ ಕೊನೆಯ ಹಂತಕ್ಕೆ ತಂದಿದ್ದಾರೆ. ಇನ್ನು ಟೆಂಡರ್ ಕರೆಯೋದೊಂದು ಬಾಕಿ ಇದೆ. ಅದನ್ನು ಮುಗಿಸಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಕೊಡೋದ್ರ ಬಗ್ಗೆ ಜಯರಾಮ್ ಅವರು ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ನಿಟ್ಟಿನಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೆಮ್ಮದಿಯ ವಾತಾವರಣದಲ್ಲಿ ಅಂತಿಮ ವಿಧಿವಿಧಾನಗಳಿಗೆ ಸಕಲ ಸೌಲಭ್ಯವಿರುವ ಯಲ್ಲಾಪುರ ರಸ್ತೆಯ ವಿದ್ಯಾನಗರದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಮತ್ತು ಏಕಕಾಲಕ್ಕೆ 400 ಜನ ಪ್ರಸಾದ ಸ್ವೀಕರಿಸುವ ವ್ಯವಸ್ಥೆ ಇರುವ 2 ಅಂತಸ್ತಿನ ನೂತನ ಕಟ್ಟಡವನ್ನು ಮೇ 17ರಂದು ಸಂಜೆ 5:30ಕ್ಕೆ ನೆಮ್ಮದಿ ರುದ್ರಭೂಮಿ ಸದ್ಗತಿಯ ಆಶ್ರಯದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಎಂದು ರುದ್ರಭೂಮಿಯ ವೈಶಾಲಿ ವಿಪಿ ನು ಹೆಗಡೆ ಅವರು ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ. ಅಲ್ಲದೆ ನಿವಾಸ ಕಟ್ಟಡದಲ್ಲಿ ವಿಶಾಲ ಸಭಾಂಗಣ, ಕುಟುಂಬಸ್ಥರು ಮತ್ತು ಬಂಧುಗಳು ಕುಳಿತುಕೊಳ್ಳಲು ಅನುಕೂಲಕರ ವ್ಯವಸ್ಥೆ, ಅಡುಗೆ ಮನೆ, ಸ್ನಾನಗೃಹ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಈ ಸಮಯದಲ್ಲಿ 2 ಅಪರ ಕಾರ್ಯಗಳನ್ನು ನಡೆಸಲು ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಶಿವಾಸ ಉದ್ಘಾಟನೆಯಾದ ನಂತರ ಗಣೇಶ ನೇತ್ರಾಲಯದ ಸಹಕಾರದಲ್ಲಿ ವಿಶೇಷ ಭಕ್ತಿಗೀತೆಗಳ ಕಾರ್ಯಕ್ರಮ ಆಯೋಜಿಸಲಾಗಿದೆ. ವರನಟ, ಕರ್ನಾಟಕ ರತ್ನ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸವಿನೆನಪಿಗಾಗಿ ಡಾಕ್ಟರ್ ರಾಜ್ ಗಾನಲಹರಿ ಕಾರ್ಯಕ್ರಮ ನಡೆಯಲಿದೆ ಮತ್ತು ನಯನಾ ಫೌಂಡೇಶನ್, MM ಜೋಶಿ ಗಣೇಶ ನೇತ್ರಾಲಯ ಶಿರಸಿ ಹಾಗೂ ಡಾಕ್ಟರ್ NS ಮುರಳೀಧರ್ ನೇತ್ರ ಆಸ್ಪತ್ರೆ ಬೆಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಖ್ಯಾತ ನಟ ನೀರ್ನಳ್ಳಿ ರಾಮಕೃಷ್ಣ ಹಾಗೂ ಶಾಸಕ ಭೀಮಣ್ಣ ಟಿ ನಾಯ್ಕ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಡಾಕ್ಟರ್ ರಾಜ್ ಅವರ ಅಮರ ಗೀತೆಗಳಿಗೆ ಡಾಕ್ಟರ್ ಮುರಳೀಧರ್, ಸಮನ್ವಿತಾ ಶರ್ಮಾ, ರೋಹಿಣಿ ಪ್ರಭುದೇವನ್, ಚಂದ್ರಮೌಳಿ, ಗಣೇಶ್ ಭಟ್ ಕುರ್ಸೆ, ಡಾಕ್ಟರ್ ಮಹೇಶ್ ಭಟ್, ಡಾಕ್ಟರ್ ಸುಮನ್ ಹೆಗಡೆ, ರೇಖಾ ಭಟ್, ಪ್ರವೀಣ್ ಕಾಮತ್, MR ಹೆಗಡೆ, ರಾಘವೇಂದ್ರ ಸಕಲಾತಿ ಸೇರಿದಂತೆ ಹಲವರು ಧ್ವನಿಯಾಗಲಿದ್ದಾರೆ. ಸೃಷ್ಟಿ ಉಮೇಶ್ ಮತ್ತು ತಂಡ ಸಂಗೀತ ಸಹಕಾರ ನೀಡಲಿದ್ದು, ಕಾರ್ಯಕ್ರಮದ ಸಂಯೋಜಕರಾಗಿ ಡಾಕ್ಟರ್ ಶಿವರಾಮ್ KV ಕಾರ್ಯನಿರ್ವಹಿಸುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಪ್ರಶಂಸನಾ ಪತ್ರವನ್ನು ಪ್ರದಾನ ಮಾಡಿ, ಮುಂದಿನ ದಿನಗಳಲ್ಲಿಯೂ ಇದೇ ರೀತಿಯ ಕರ್ತವ್ಯ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಇನ್ನಷ್ಟು ಉತ್ತಮ ಸೇವೆಯನ್ನು ಸಲ್ಲಿಸಿ ಇಲಾಖೆಯ ಕೀರ್ತಿಯನ್ನು ಹೆಚ್ಚಿಸಲಿ ಎಂದು ಶುಭ ಹಾರೈಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ₹3.36 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ಭೂಮಿ ಪೂಜೆ. ಕಾಳಂಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದಲ್ಲಿ ಭಾರೀ ಗೋಲ್ಮಾಲ್. ಜನಗಣತಿ ಮಾಹಿತಿ ನೀಡಲು ಸ್ಕೂಟರ್ನಲ್ಲಿ ಬರುತ್ತಿದ್ದ ಶಿಕ್ಷಕಿಗೆ ಟ್ರ್ಯಾಕ್ಟರ್ ಡಿಕ್ಕಿ, ಶಿಕ್ಷಕಿ ಸ್ಥಳದಲ್ಲಿ ಸಾವು. ಬನವಾಸಿ ಪೂರ್ವ ಭಾಗದ ರೈತರಿಂದ ಪರಿಹಾರಕ್ಕೆ ಆಗ್ರಹ. ಸೋಲಾರ್ ಚಾಲಿತ ಕೃಷಿ ಪಂಪ್ಸೆಟ್ ಉದ್ಘಾಟಿಸಿದ ಶಾಸಕ ಶ್ರೀನಿವಾಸ್ ಮಾನೆ. ಜನರ ಆರೋಗ್ಯ ಸಂರಕ್ಷಣೆಗೆ ನಿಸರ್ಗ ಮನೆಯ ಮಹತ್ವದ ಹೆಜ್ಜೆ.
ನ್ಯಾಯಾಧೀಶ ಹುದ್ದಾರ್. ರೈತರ ಮತ್ತು ಜನರ ನೀರಿನ ಸಮಸ್ಯೆ ಸದ್ಯದಲ್ಲಿಯೇ ನಿವಾರಣೆಯಾಗಲಿದೆ. ಶಾಸಕ ದಿನಕರ್ ಶೆಟ್ಟಿ. 17ರಂದು ಅಪರ ಶಿವಾಸ ಲೋಕಾರ್ಪಣೆಗೊಳ್ಳಲಿದೆ. ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಪ್ರಶಂಸನಾ ಪತ್ರವನ್ನು ನೀಡಿ ಪ್ರದಾನ ಮಾಡಲಾಯಿತು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.